ಇನ್ನು ಕಬಿನಿ ಡ್ಯಾಂನಿಂದ ತಮಿಳುನಾಡಿಗೆ ನೀರನ್ನು ರಿಲೀಸ್ ಮಾಡಲಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಅದ್ಭುತವಾದಂತಹ ದೃಶ್ಯ ಸೆರೆಯಾಗಿದೆ. ನೀರು ಹರಿತಾ ಇರುವಂಥದ್ದಲ್ಲ, ಆದರೆ ಕಾವೇರಿ ಮತ್ತು ಕಬಿನಿಯ ನೀರು ಸಂಗಮವಾಗುವಂಥ ಸುಂದರ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶ್ರೀ ಕ್ಷೇತ್ರ ತಿರುಮಕೂಡಲು ಸಂಗಮದಲ್ಲಿ ಈ ಮನಮೋಹಕ ದೃಶ್ಯ ಸೆರೆಯಾಗಿದೆ. ಮೈಸೂರಿನ ಟಿ ನರಸೀಪುರ ಪಟ್ಟಣ ಬಳಿಯ ಸಂಗಮ ಇದು. ತಿರುಮಕೂಡ್ಲು ಸಂಗಮ ಅಂತಾರೆ. ಕಬಿನಿಯಿಂದ ಕೆಂಬಣ್ಣದ ನೀರು, ಕಾವೇರಿಯಿಂದ ನೀಲಿ ಆಕಾಶದ ಬಣ್ಣ, ಸ್ಕೈ ಬ್ಲೂ ಕಲರ್ನ ಒಂದು ನೀರು. ಸೊ ಸಂಗಮದಲ್ಲಿ ಈ ಎರಡೂ ನೀರಿನ ಸಂಗಮದ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗಾಗಲೇ ತಮಿಳುನಾಡಿಗೆ ಕಬಿನಿಯಿಂದ ನೀರು ಹರಿಸಲಾಗ್ತಾ ಇದೆ. ಆಲ್ಮೋಸ್ಟ್ ಕಬಿನಿ ತುಂಬಿದೆ. ಹೆಚ್ಚುವರಿ ನೀರೇನಿದೆ ಅದನ್ನು ಹೊರಬಿಡಲಾಗ್ತಾ ಇದೆ. ಒಂದು ಕಡೆ ಕಾವೇರಿ ನದಿಯ ಮೂಲಕ ನೀರು ಹರಿತಾ ಇದೆ, ಇನ್ನೊಂದು ಕಡೆ ಕಬಿನಿ ಜಲಾಶಯದಿಂದ ರಿಲೀಸ್ ಆದಂಥ ನೀರು ಅದು ಕೂಡ ಬಂದು ಸೇರಿಕೊಳ್ತಾ ಇರುವಂಥದ್ದು ಎಲ್ಲಿ? ಟಿ ನರಸೀಪುರದ ಸಂಗಮದ ಬಳಿ. ಸೊ ಅಲ್ಲಿ ನೀವು ನೋಡ್ಬೋದು ಕಾವೇರಿ ನೀರಿನ ಒಂದು ಸಂಗಮ, ಕಬಿನಿಯಿಂದ ಬಂದಂಥ ನೀರು ಜೊತೆಗೆ ಕಾವೇರಿ ನದಿಯಿಂದ ಬಂದಂಥ ನೀರು. ಒಂದು ಕಡೆ ನೀಲಿ ಆಕಾಶ ಬಣ್ಣದ ನೀರು ಕಾವೇರಿಯಿಂದ, ಕಬಿನಿಯಿಂದ ಕೆಂಬಣ್ಣದ ನೀರು. ಅದೆರಡರ ಒಂದು ಮಿಶ್ರಣ ಅಥವಾ ಮಿಕ್ಸ್ಚರ್, ಆ ಸಂಗಮದ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಕೊಡಗು ಭಾಗದಲ್ಲಿ ನಿರಂತರವಾಗಿ ಧಾರಾಕಾರವಾದಂತಹ ಮಳೆ ಬೀಳ್ತಾ ಇದೆ. ಮಳೆ ಬೀಳ್ತಿರುವಂಥ ಪರಿಣಾಮ ಚುಂಚನಕಟ್ಟೆ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ಹಾರಂಗಿ ಡ್ಯಾಮ್ನಿಂದ KRS ಅಣೆಕಟ್ಟಿಗೆ ನೀರು ಹರಿಬಿಡಲಾಗ್ತಾ ಇದೆ. ಸೊ ಈ ಒಂದು ನೀರು ಚುಂಚನಕಟ್ಟೆ ಫಾಲ್ಸನ್ನು, ಅದರ ವೈಭವವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಪ್ರವಾಸಿಗರ ಕಣ್ಮನ ಸೆಳೀತಾ ಇರುವಂಥ ಧನುಷ್ಕೋಟಿ ಫಾಲ್ಸ್ನ ಒಂದು ಡ್ರೋನ್ ಕ್ಯಾಮರಾ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀವಿ. ಕಾವೇರಿ ನದಿಯ ವೈಭವವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಂಗಮದಲ್ಲಿ ಕಬಿನಿಯಿಂದ ರಿಲೀಸ್ ಆದಂಥ ನೀರು, ಕೆಂಬಣ್ಣದ ನೀರು, ಕಾವೇರಿ ನದಿಯ ನೀರು, ನೀಲಾಕಾಶ ಬಣ್ಣದ ಒಂದು ನೀರು, ಎರಡರ ಒಂದು ಸಂಗಮದ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಡ್ರೋನ್ ವಿಜುವಲ್ಸ್. ಇನ್ನೊಂದು ಕಡೆಯಲ್ಲಿ ಮೈಸೂರಿನ ಚುಂಚನಕಟ್ಟೆ ಧನುಷ್ಕೋಟಿ ಫಾಲ್ಸ್ ಏನಿದೆ, ಹಾರಂಗಿಯಿಂದ ನೀರು ಬಿಟ್ಟಿರೋದ್ರಿಂದ ಈಗ ಫಾಲ್ಸ್ ಕೂಡ ಮೈದುಂಬಿ ಹರಿತಾ ಇದೆ. ಎರಡು ಮನಮೋಹಕವಾಗಿರುವಂಥ ಅಮೋಘವಾಗಿರುವಂಥ ದೃಶ್ಯಾವಳಿಗಳನ್ನು ಡ್ರೋನ್ ಕ್ಯಾಮೆರಾದಲ್ಲಿ ಏನು ಕ್ಯಾಪ್ಚರ್ ಆಗಿತ್ತು ಅದನ್ನು ನಿಮ್ಮ ನ್ಯೂಸ್ ಫಸ್ಟ್ನ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.